ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮುಂದೆ ಬರ್ತಾ ಇರುವಂತಹ ಎರಡು ಪ್ರಮುಖ ಎಕ್ಸಾಮ್ ಯಾವುದಪ್ಪ ಅಂದ್ರೆ, ಒಂದು ಬೀಟ್ ಫಾರೆಸ್ಟರ್ ಗಸ್ತು ಅರಣ್ಯ ಪಾಲಕ ಹುದ್ದೆ ಹಾಗೂ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇನ್ನೇನು ನೀವೆಲ್ಲರೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಿ. ನಿಮ್ಮ ಸಿದ್ಧತೆಯ ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಥವಾ ಸಬ್ಜೆಕ್ಟ್ ಯಾವುದಪ್ಪ ಅಂದ್ರೆ ಜಿಯೋಗ್ರಫಿ ಆಗಿರುತ್ತೆ. ಈ ಜಿಯೋಗ್ರಫಿ ವಿಷಯದ ಮೇಲೆ ಬೀಟ್ ಫಾರೆಸ್ಟರ್ ಅಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾನೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್ ಅಂದ್ರೆ ಜನರಲ್ ಸ್ಟಡೀಸ್ ಮತ್ತು ನಿರ್ದಿಷ್ಟ ಪತ್ರಿಕೆಯಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಾಗಾಗಿ ಲ್ಯಾಂಡ್ ಸರ್ವೆಯಲ್ಲಿ ಎರಡೂ ಪೇಪರ್ ಅಲ್ಲೂ ಕೂಡ ಜಿಯೋಗ್ರಫಿ ವಿಷಯದ ಮೇಲೆ ಕ್ವಶನ್ ಅನ್ನ ಕೇಳ್ತಾನೆ. ಹಾಗೆ ಬೀಟ್ ಫಾರೆಸ್ಟರ್ ಅಲ್ಲೂ ಕೂಡ ಕ್ವಶನ್ ಇರೋದ್ರಿಂದ ಇದೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಹಾಗಾದ್ರೆ ಈ ಜಿಯೋಗ್ರಫಿ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ, ಅವು ಒಂದೊಂದೇ ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಹಾಗೆ ನೋಟಿಫಿಕೇಶನ್ ಪಡ್ಕೊಳ್ಳಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಈ ಆನ್ಲೈನ್ ಕೋರ್ಸ್ ಏನಿದೆಯಲ್ಲ, ಇದು ಬೀಟ್ ಫಾರೆಸ್ಟರ್ ಕೇವಲ ಮ್ಯಾಥ್ಸ್ ಸಂಬಂಧಪಟ್ಟಂತಹ ಒಂದು ಸಪರೇಟ್ ಕೋರ್ಸ್ ಇದೆ, ಅಥವಾ ಕಂಪ್ಲೀಟ್ ಪ್ಯಾಕೇಜ್ ಕೂಡ ಇದೆ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದೆ, ಹಾಗೆ ನಿರ್ದಿಷ್ಟ ಪತ್ರಿಕೆನೂ ಕೂಡ ಸಪರೇಟ್ ಇದೆ. ಅದರ ಜೊತೆಗೆ HSTR, GPSTR ಮತ್ತೆ ಓವರ್ ಆಲ್ PDO ಆಗಿರ್ಬೋದು, FDA, SDA ಇವೆಲ್ಲ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಆನ್ಲೈನ್ ಕೋರ್ಸುಗಳು ಸಿಗ್ತವೆ. ನೀವು ಪ್ಲೇ ಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತೇಳಿ ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಕೋರ್ಸ್ಗಳಿರ್ತವೆ. ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾವ ಕೋರ್ಸ್ ಕೇಳುತ್ತೋ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದ್ರೆ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಸೊ ಇದು 1 ವರ್ಷದವರೆಗೂ ಕೂಡ ಪ್ಯಾಕೇಜ್ ಇರ್ತವೆ. ಆ 1 ವರ್ಷದಲ್ಲಿ ಅಷ್ಟು ಕಾನ್ಸೆಪ್ಟ್ ಅನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಸೊ ಇದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಕೊಡ್ತಾ ಇರುವಂತಹ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳಿದಾವಂತ ಒಂದೊಂದೇ ಕ್ವಶನ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನೋಡಿ, ಪ್ರಶ್ನೆ ಒಂದು ಯಾವ್ದಿದೆ, ಹಿಮಾಲಯವು ಕಾಳಿ ಮತ್ತು ತೀಸ್ತಾ ನದಿಗಳ ನಡುವೆ ಇರುವಂತಹ ಪ್ರಾದೇಶಿಕ ವಿಭಾಗ ಯಾವುದು ಅಂತ ಇದೆ. ಅಂದ್ರೆ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳು ಅಂತ ಕಂಡು ಬರ್ತಾವ, ರೀಜನಲ್ ಡಿವಿಷನ್ಸ್ ಆಫ್ ಹಿಮಾಲಯ ಅಂತ. ಹಾಗಾದ್ರೆ ಈ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳನ್ನ ಎಷ್ಟು ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತೀವಿ ಅಂದ್ರೆ 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಹಾಗಾದ್ರೆ ಆ ಪ್ರಾದೇಶಿಕ ವಿಭಾಗಗಳು ಯಾವುದು? ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ಇದೆ ಪಂಜಾಬ್ ಹಿಮಾಲಯ, ಇದು ಕೂಡ ಹಿಮಾಲಯದ ಒಂದು ಪ್ರಾದೇಶಿಕ ವಿಭಾಗ. ಎರಡನೇದು ಅಸ್ಸಾಂ ಹಿಮಾಲಯ ಇದೆ, ನೇಪಾಳ್ ಹಿಮಾಲಯ ಮತ್ತು ಕುಮಾವೂನ್ ಹಿಮಾಲಯ ಅಂತ ಇದಾವೆ. ಇವು ಹಿಮಾಲಯದ 4 ಪ್ರಾದೇಶಿಕ ವಿಭಾಗಗಳು. ಬಟ್ ಕೇಳಿರೋ ಪ್ರಶ್ನೆ ಏನು, ಕಾಳಿ ನದಿಯಿಂದ ತೀಸ್ತಾ ನದಿವರೆಗಿರುವಂತಹ ಭಾಗವನ್ನ ಯಾವ ಹಿಮಾಲಯ ಅಂತ ಕರಿತೀವಂತ. ಸೊ ಇದಕ್ಕೆ ಪಂಜಾಬ್ ಅಂತ ಕರಿತೀವೋ, ಅಸ್ಸಾಂ ಅಂತ ಕರಿತೀವೋ, ನೇಪಾಳನೋ ಅಥವಾ ಕುಮಾವೂನ್ ಹಿಮಾಲಯ ಅಂತ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ಈ ಪ್ರಶ್ನೆಯನ್ನ ನಾವು ಅಧ್ಯಯನ ಮಾಡ್ಬೇಕಂದ್ರೆ ನಮಗೆ ಮ್ಯಾಪ್ ಮೂಲಕ ಹೋದ್ರೆ ನಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ಹಾಗಾದ್ರೆ ಸ್ನೇಹಿತರೆ ನೋಡಿ, ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಇದು ಫಸ್ಟ್ ಏರಿಯಾ, ಇಲ್ಲಿ ಏನ್ ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೊದಲನೇ ಹಿಮಾಲಯದ ಪ್ರಾದೇಶಿಕ ವಿಭಾಗವಾಗಿರತ್ತಿದು. ನೋಡಿ, ಈ ಭಾಗವನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಭಾಗ ಕಂಡು ಬರೋದನ್ನ ನೋಡ್ತೀವಿ. ಈ ಹಿಮಾಲಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಪಂಜಾಬ್ ಹಿಮಾಲಯ ಅಂತಾನು ಕೂಡ ಕರಿತೀವಿ, ಆರ್ ಕಾಶ್ಮೀರ್ ಹಿಮಾಲಯ ಅಂತ ಕರೆಯುವಂಥದ್ದು. ಓಕೆ, ಇದು ಫಸ್ಟ್ ಒನ್ ಆಗಿರತ್ತೆ, ಪಂಜಾಬ್ ಅಥವಾ ಕಾಶ್ಮೀರ್ ಹಿಮಾಲಯ ಅಂತ ಕರಿತೀವಿ. ಹಾಗಾದ್ರೆ ಈ ಪಂಜಾಬ್ ಅಥವಾ ಕಾಶ್ಮೀರ್ ಹಿಮಾಲಯ ಇದೆಯಲ್ಲ, ಕಾಶ್ಮೀರ್ ಹಿಮಾಲಯ ನೋಡಿ, ಈ ಏರಿಯಾ ಯಾವ ನದಿಗಳ ನಡುವಿನ ಪ್ರದೇಶವಾಗಿರತ್ತಂತ ಕೇಳಿದಾಗ ಇಲ್ಲಿ ನಾರ್ತ್ ಅಲ್ಲಿ ನೋಡಿದಾಗ ಯಾವ ನದಿ ಹರಿಯತ್ತಪ್ಪ ಅಂದ್ರೆ ಇಲ್ಲಿ ಹರಿಯುವಂತದ್ದು ರಿವರ್ ಸಿಂಧು, ಇಂಡಸ್ ರಿವರ್ ಕಂಡು ಬರುತ್ತೆ, ಇಂಡಸ್. ನೆಕ್ಸ್ಟ್ ಈ ಸೌತ್ ಅಲ್ಲಿ ಕಂಡು ಬರೋದು ಯಾವ ನದಿಯಪ್ಪ ಅಂದ್ರೆ ಸಟ್ಲೇಜ್ ನದಿ ಕಂಡು ಬರುತ್ತೆ, ಸಟ್ಲೇಜ್ ನದಿ. ನೋಡಿ, ಸಿಂಧು ಮತ್ತು ಸಟ್ಲೇಜ್ ನದಿಗಳ ನಡುವಿನ ಭೂ ಪ್ರದೇಶವನ್ನ ಯಾವ ಹಿಮಾಲಯ ಅಂತ ಕರಿತೀವಿ, ಪಂಜಾಬ್ ಅಥವಾ ಕಾಶ್ಮೀರ್ ಹಿಮಾಲಯ ಅಂತ ಕರೆಯುವಂಥದ್ದು. ಹಾಗಾದ್ರೆ ಈ ಹಿಮಾಲಯದ ಇಂಪಾರ್ಟೆಂಟ್ ಏನೇನಪ್ಪ ಅಂದ್ರೆ, ಈ ಹಿಮಾಲಯ ಭಾಗದಲ್ಲಿ ಪ್ರಮುಖವಾದಂತಹ ಪರ್ವತ ಶ್ರೇಣಿಗಳನ್ನ ನೋಡ್ತೀವಿ. ನೋಡಿ, ಇಲ್ಲಿ ಕಾರಕೋರಂ ರೇಂಜ್ ಕಂಡು ಬರುತ್ತೆ, ನೆಕ್ಸ್ಟ್ ಲಡಾಖ್ ಶ್ರೇಣಿ ಕಂಡು ಬರುತ್ತೆ, ಅದಾದ ನಂತರ ಜಾಸ್ಕರ್ ಶ್ರೇಣಿ ಕಂಡು ಬರುತ್ತೆ, ಹಾಗೆ ಪೀರ್ ಪಂಜಲ್ ರೇಂಜಿನ ಭಾಗನೂ ಕೂಡ ಕಂಡು ಬರ್ತಾವೆ.
ಸೊ ಇಷ್ಟು ಶ್ರೇಣಿಗಳು ಕಂಡುಬರೋದು ಪಂಜಾಬ್ ಅಥವಾ ಕಾಶ್ಮೀರ್ ಹಿಮಾಲಯ ಭಾಗದಲ್ಲಿ ಕಂಡುಬಂದ್ರೆ, ಇದೇ ಏರಿಯಾದಲ್ಲಿ ಈ ಭಾಗದಲ್ಲಿ ಅಬ್ಸರ್ವ್ ಮಾಡಿ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಇಲ್ಲಿ ಕಂಡುಬರುತ್ತೆ. ಹೈಯೆಸ್ಟ್ ಪೀಕ್ ಯಾವ್ದಪ್ಪ ಅಂದ್ರೆ K2 ಅಂತ ಗೊತ್ತಲ್ಲ. K2 ಅನ್ನುವಂಥದ್ದು ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಗಾಡ್ವಿನ್ ಆಸ್ಟಿನ್ ಅಂತಾನು ಕೂಡ ಕರಿತೀವಿ K2. ಹಾಗಾದ್ರೆ K2 ಅನ್ನುವಂಥದ್ದು ಯಾವ ಹಿಮಾಲಯ ಭಾಗದಲ್ಲಿದೆ ಅಂದ್ರೆ ಪಂಜಾಬ್ ಹಿಮಾಲಯ ಭಾಗದಲ್ಲಿ ಕಂಡುಬರುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಪ್ರಮುಖವಾದಂತಹ ಬೆಳೆಯನ್ನ ಬೆಳಿತೀವಿ. ಯಾವ ಬೆಳೆಯನ್ನ ಬೆಳಿತೀವಿ ಅಂದ್ರೆ ಇಲ್ಲಿ ಕೇಸರಿಯನ್ನ ಅತಿ ಹೆಚ್ಚು ಬೆಳೆಯುವಂತಹ ಪ್ರದೇಶ ಯಾವ್ದಪ್ಪ ಅಂದ್ರೆ ಪಂಜಾಬ್ ಅಥವಾ ಕಾಶ್ಮೀರ್ ಹಿಮಾಲಯ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಜಮ್ಮು ಕಾಶ್ಮೀರ್, ಕೇಂದ್ರಾಡಳಿತ ಪ್ರದೇಶವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಬೆಳೀತಾರೆ. ಇದು ಮೊದಲನೇದಾಗಿ ಗೊತ್ತಿರಿ ಪಂಜಾಬ್ ಅಥವಾ ಕಾಶ್ಮೀರ್ ಹಿಮಾಲಯದ ಇಂಪಾರ್ಟೆಂಟ್ ಏನು ಅಂತ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎರಡನೇ ಭಾಗಕ್ಕೆ ಹೋಗೋಣ. ಸೆಕೆಂಡ್ ಒಂದು ಏರಿಯಾದಲ್ಲಿ ಯಾವ ಒಂದು ಏರಿಯಾವನ್ನ ನೋಡ್ತೀವಿ ಅಂದ್ರೆ ಎರಡನೇ ಹಿಮಾಲಯ ಭಾಗವಾಗಿರುತ್ತೆ. ಅಪ್ ಟು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಇಷ್ಟು ಏರಿಯಾ ಕವರ್ ಆಗತ್ತೆ. ಇದು ಈ ಭಾಗವನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಇದು ಯಾವ ಹಿಮಾಲಯ ಅಂತ ಕರಿತೀವಿ ಅಂದ್ರೆ ಇದು ಕೂಮಾವುನ್ ಹಿಮಾಲಯ ಅಂತ ಕರೆಯುವಂಥದ್ದು. ಈ ಫೋರ್ತ್ ನಲ್ಲಿ ಇದೆಯಲ್ಲ ಇದೇ ಕೂಮಾವುನ್ ಹಿಮಾಲಯ. ಈ ಕೂಮಾವುನ್ ಹಿಮಾಲಯ ಅನ್ನುವಂಥದ್ದು ಈ ಕಡೆ ಹಿಮಾಚಲ್ ಪ್ರದೇಶ ಇದೆ, ಉತ್ತರಾಖಂಡ್ ರಾಜ್ಯ ಕಂಡು ಬರುತ್ತೆ. ಎರಡು ರಾಜ್ಯಗಳಲ್ಲಿ ಕಂಡು ಬರುವಂತಹ ಒಂದು ಏರಿಯಾವನ್ನ ಕೂಮಾವುನ್ ಹಿಮಾಲಯ ಅಂತ ಕರಿತೀವಿ. ಹಾಗಾದ್ರೆ ಈ ಕೂಮಾವುನ್ ಹಿಮಾಲಯ ಇದೆಯಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿ ಸಟ್ಲೇಜ್ ನದಿ ಇದೆ. ಆ ಸಟ್ಲೇಜ್ ನದಿಯಿಂದ ಯಾವ ನದಿಯವರೆಗೆ ಕಂಡು ಬರುತ್ತಪ್ಪ ಅಂದ್ರೆ ರಿವರ್ ಕಾಳಿ ನದಿವರೆಗೆ ಇರುವಂತಹ ಒಂದು ಪ್ರದೇಶವನ್ನ ಕೂಮಾವುನ್ ಹಿಮಾಲಯ ಅಂತ ಕರೆಯೋದು. ಈ ಹಿಮಾಲಯ ಭಾಗ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಆಪಲ್ ಪ್ರೊಡಕ್ಷನ್ ಅತಿ ಹೆಚ್ಚು ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಸೇಬೆ ಹಣ್ಣನ್ನ ಹೆಚ್ಚು ಉತ್ಪಾದನೆ ಮಾಡುವಂತಹ ಒಂದು ಪ್ರದೇಶ ಕೂಮಾವುನ್ ಹಿಮಾಲಯ. ಅಷ್ಟೇ ಅಲ್ಲದೆ ಈ ಒಂದು ಏರಿಯಾದಲ್ಲಿ ವ್ಯಾಲಿ ಆಫ್ ಫ್ಲವರ್ ಅಂತ ಕಂಡು ಬರುತ್ತೆ. ಪುಷ್ಪ ಕಣಿವೆ ಅಂತ ಇರುತ್ತೆ. ಅಂದ್ರೆ ಬೆಟ್ಟದ ತುಂಬಾ ಬರೀ ಹೂಗಳು ಕಂಡು ಬರ್ತವೆ. ಆ ವ್ಯಾಲಿ ಆಫ್ ಫ್ಲವರ್ ನ್ಯಾಷನಲ್ ಪಾರ್ಕು ಕೂಡ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕೂಮಾವುನ್ ಹಿಮಾಲಯದಲ್ಲಿ. ಹಾಗೆ ಇಲ್ಲೊಂದು ಪ್ರಮುಖವಾಗಿರುವಂತಹ ಒಂದು ಪೀಕ್ ಕಂಡು ಬರುತ್ತೆ. ಯಾವ್ದಪ್ಪ ಅಂದ್ರೆ ನಂದಾದೇವಿ ಅಂತ ಕೇಳಿಬಹುದು ನೀವು. ನಂದಾದೇವಿ ಅನ್ನುವಂಥದ್ದು. ಹಾಗಾದ್ರೆ ನಂದಾದೇವಿ ಅನ್ನುವಂಥದ್ದು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಅದು ಕೂಮಾವುನ್ ಹಿಮಾಲಯದಲ್ಲಿ ಕಂಡು ಬರುವಂತಹ ಪ್ರಮುಖ ಪೀಕ್ ಆಗಿರುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂತದ್ದು. ಇದು ಎರಡನೇ ಪ್ರಮುಖವಾದಂತಹ ಹಿಮಾಲಯ ಭಾಗವಾಗಿರುತ್ತೆ. ಅದು ಗೊತ್ತಾಯ್ತು ನಮಗೆ. ಸಟ್ಲೇಜ್ ನದಿಯಿಂದ ಕಾಳಿ ನದಿವರೆಗೆ ಕಂಡು ಬರುವಂತಹ ಒಂದು ಪ್ರದೇಶದಲ್ಲಿ ಏರಿಯಾವಾಗಿ ನೋಡ್ತೀವಿ. ನೆಕ್ಸ್ಟ್ ನೋಡೋಣ, ಮೂರನೇದಾಗಿ ಅಬ್ಸರ್ವ್ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇಲ್ಲಿವರೆಗೂ ಕೂಡ ಕಂಡು ಬರ್ತದೆ. ಈ ಭಾಗವನ್ನ ಅಬ್ಸರ್ವ್ ಮಾಡಿ. ಇದನ್ನ ನೇಪಾಳ್ ಹಿಮಾಲಯ ಅಂತ ಕರೆಯುವಂಥದ್ದು. ನೋಡಿ ಇಲ್ಲಿದೆ ಅಲ್ಲ ಮೂರನೇದು, ನೇಪಾಳ್ ಹಿಮಾಲಯ ಅಂತ ಕರಿತೀವಿ ಇದನ್ನ. ಈ ನೇಪಾಳ ಭಾಗದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡ್ಕೊಂಡಿರೋದ್ರಿಂದ ಈ ಹಿಮಾಲಯವನ್ನ ನೇಪಾಳ್ ಹಿಮಾಲಯ ಅಂತಾನೆ ಕರೆಯೋದು. ಹಾಗಾದ್ರೆ ನೇಪಾಳ್ ಹಿಮಾಲಯ ಯಾವ ನದಿಯಿಂದ ಯಾವ ನದಿಯವರೆಗೆ ಕಂಡು ಬರುತ್ತೆ ಅಂದ್ರೆ ಕಾಳಿ ನದಿಯಿಂದ ಸ್ಟಾರ್ಟ್ ಆಗಿ ಅಪ್ ಟು ತೀಸ್ತಾ ನದಿಯವರೆಗೆ ಕಂಡು ಬರುತ್ತೆ. ರಿವರ್ ಯಾವುದು? ತೀಸ್ತಾ. ಕಾಳಿ ನದಿಯಿಂದ ತೀಸ್ತಾ ನದಿಯವರೆಗಿರುವಂತಹ ಒಂದು ಪ್ರದೇಶವನ್ನ ನೇಪಾಳ್ ಹಿಮಾಲಯ ಅಂತ ಕರೆಯೋದು. ಕೇಳಿರೋ ಪ್ರಶ್ನೆ ಏನಿದೆ, ಕಾಳಿ ನದಿ ಮತ್ತು ತೀಸ್ತಾ ನದಿಗಳ ನಡುವೆ ಇರುವಂತಹ ಪ್ರಾದೇಶಿಕ ವಿಭಾಗ ಯಾವುದು ಅಂತ ಕೇಳಿದ್ರೆ ಅದು ನೇಪಾಳ್ ಹಿಮಾಲಯವಾಗಿರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಮೂರನೇದು ರೈಟ್ ಆನ್ಸರ್ ಮೊದಲನೇ ಪ್ರಶ್ನೆಗೆ. ಹಾಗಾದ್ರೆ ನೇಪಾಳ್ ಹಿಮಾಲಯ ಇಂಪಾರ್ಟೆಂಟ್ ಏನು? ರೀಜನಲ್ ಡಿವಿಷನ್ಸ್ ಆಫ್ ಹಿಮಾಲಯ ಅಂದ್ರೆ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳಲ್ಲಿ ಲಾರ್ಜೆಸ್ಟ್ ಡಿವಿಷನ್ ಯಾವುದು ಅಂತ ಕೇಳಿದ್ರೆ ಅದೇ ಇದು ನೇಪಾಳ್ ಹಿಮಾಲಯ. ಅಂದ್ರೆ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳಲ್ಲಿ ಅತಿ ವಿಸ್ತಾರವಾದಂತಹ ಅತಿ ದೊಡ್ಡ ಪ್ರಾದೇಶಿಕ ವಿಭಾಗ ಯಾವ್ದಪ್ಪ ಅಂದ್ರೆ ನೇಪಾಳ್ ಹಿಮಾಲಯ. ಈ ಒಂದು ಹಿಮಾಲಯ ಭಾಗದಲ್ಲಿ ಜಗತ್ತಿನ ಅತಿ ಎತ್ತರವಾದಂತಹ ಪರ್ವತ ಶಿಖರ, ವರ್ಲ್ಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಯಾವ್ದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ ಕಂಡುಬರುವಂತದ್ದು ಈ ಭಾಗದಲ್ಲಿ ಕಂಡುಬರುತ್ತೆ. ಆ ಮೌಂಟ್ ಎವರೆಸ್ಟ್ ಇರುವಂತದ್ದು ಯಾವ ಹಿಮಾಲಯದಲ್ಲಿ ಅಂತ ಕೇಳಿದ್ರೆ ಅದು ನೇಪಾಳ್ ಹಿಮಾಲಯದಲ್ಲಿ ಕಂಡುಬರುತ್ತೆ. ಪ್ರಪಂಚದ ಅತಿ ಎತ್ತರವಾದಂತಹ ಪರ್ವತ ಶಿಖರಗಳನ್ನ ಹೊಂದಿರುವಂತಹ ಹಿಮಾಲಯದ ಭಾಗ ಯಾವ್ದಪ್ಪ ಅಂದ್ರೆ ಅದು ನೇಪಾಳ್ ಹಿಮಾಲಯ ಆಗಿರುತ್ತೆ. ಹಾಗಾಗಿ ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಈಗ ಲಾಸ್ಟ್ ಒಂದು ಪ್ರಾದೇಶಿಕ ವಿಭಾಗ ಯಾವುದು ಅಂತ ನೋಡಿದಾಗ ಕೊನೆಯದಾಗಿರುವಂತಹ ಒಂದು ಪ್ರಾದೇಶಿಕ ವಿಭಾಗವನ್ನ ನೋಡಿ ಈ ಏರಿಯಾವನ್ನ ನೋಡ್ತೀವಿ. ನೋಡಿ ಸಿಕ್ಕಿಮಿಂದ ಸ್ಟಾರ್ಟ್ ಆಗ್ಬಿಟ್ಟು ಅಪ್ ಟು ಇಲ್ಲಿವರೆಗೆ ಕಂಡು ಬರುತ್ತೆ. ಅಂದ್ರೆ ತೀಸ್ತಾ ನದಿಯಿಂದ ಯಾವ ನದಿವರೆಗೆ ಕಂಡು ಬರುತ್ತಿದೋ ಬ್ರಹ್ಮಪುತ್ರ ನದಿಯವರೆಗೆ ಕಂಡು ಬರುವಂತಹ ಒಂದು ಏರಿಯಾವನ್ನ ನಾವು ಯಾವ ಹಿಮಾಲಯ ಅಂತ ಕರಿತೀವಿ ಅಂದ್ರೆ ಅಸ್ಸಾಂ ಹಿಮಾಲಯ ಅಂತ ಕರೆಯೋದು.
ನೋಡಿ ಅಸ್ಸಾಂ ಹಿಮಾಲಯ ಭಾಗ ಅಂತ ನೋಡಿದಾಗ ಈ ಒಂದು ಏರಿಯಾದಲ್ಲಿ ನಾವು ಅತಿ ಹೆಚ್ಚು ಚಹಾವನ್ನ ಟೀ ಪ್ರೊಡಕ್ಷನ್ ಆಗತ್ತೆ ಈ ಒಂದು ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಈ ರೀತಿಯಾಗಿ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳನ್ನ 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂತೀವಿ. ಒಂದು ಪಂಜಾಬ್, ಇನ್ನೊಂದು ಅಸ್ಸಾಂ, ಇನ್ನೊಂದು ನೇಪಾಳ ಮತ್ತು ಇನ್ನೊಂದು ಕುಮಾವೂನ್. ಇಲ್ಲಿ ಕಾಳಿ ನದಿಯಿಂದ ತೀಸ್ತಾ ನದಿವರೆಗಿರುವಂತಹ ಹಿಮಾಲಯ ಭಾಗ ಯಾವ್ದಪ್ಪ ಅಂದ್ರೆ ಅದು ನೇಪಾಳ ಹಿಮಾಲಯವಾಗಿರುತ್ತೆ. ಇದು ಮೊದಲನೇ ಪ್ರಶ್ನೆಗೆ 3ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಭಾರತದ ವಾಯುವ್ಯ ಭಾಗದಲ್ಲಿ ಚಳಿಗಾಲದಲ್ಲಿ ಮಳೆಗೆ ಮೂಲ ಕಾರಣ ಯಾವುದು? ಅಂದ್ರೆ ಭಾರತದ ವಾಯುವ್ಯ ಭಾಗ ಅಂದ್ರೆ ನಾರ್ತ್ ವೆಸ್ಟ್ ಅಲ್ಲಿ ವಿಂಟರ್ ಅಲ್ಲಿ ರೈನ್ಫಾಲ್ ಆಗತ್ತೆ. ಆ ಚಳಿಗಾಲದಲ್ಲಿ ಮಳೆ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ, ವ್ಯಾಪಾರಿ ಗಾಳಿ ಅಂತ ಇದೆ ಟ್ರೇಡ್ ವಿಂಡ್ಸ್ ಅಂತ ಹೇಳಿ, ಹಾಗೆ ಮಾನ್ಸೂನ್ ಮಾರುತಗಳ ಹಿಮ್ಮೆಟ್ಟುವಿಕೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತೇಳಿ ಆರ್ ರೀಟ್ರೇಟಿಂಗ್ ಆಫ್ ಮಾನ್ಸೂನ್, ಮತ್ತೆ ಒಂದು ಪಾಶ್ಚಾತ್ಯ ಅಡಚಣೆಗಳು ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ. ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಪಾಶ್ಚಾತ್ಯ ಅಡಚಣೆಗಳು ಅಂತ ಬರ್ತಾವ, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಅಥವಾ ಪಶ್ಚಿಮದ ಅಡಚಣೆಗಳು ಅಂತ ಕರಿತೀವಿ. ಯಾಕೆ ಇದು ನಮಗೆ ಡಿಸ್ಟರ್ಬೆನ್ಸ್ ಅಂತ ಅನ್ಸುತ್ತೆ ಅಥವಾ ಇದರಿಂದ ಚಳಿಗಾಲದಲ್ಲಿ ಮಳೆ ಆಗತ್ತೆ, ಆ ಮಳೆ ಆಗೋದ್ರಿಂದ ನಮಗೆ ಏನ್ ಬೆನಿಫಿಟ್ ಆಗತ್ತೆ ಅನ್ನೋದನ್ನ ಈಗ ನಾವು ಕ್ಲಿಯರ್ ಮಾಡ್ಕೋಬಹುದು. ನೋಡಿ ಭಾರತದ ವಾಯುವ್ಯ ಭಾಗದಲ್ಲಿ ಮಳೆ ಆಗತ್ತಿದು. ಅದಕ್ಕಿಂತ ಬಿಫೋರ್ ನೋಡಿ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಮಳೆಯನ್ನ ಸುರಿಸ್ತವೆ. ಯಾವ ಅವಧಿಯಲ್ಲಿ ಅಂತ ಕೇಳಿದ್ರೆ ಜೂನ್ ನಲ್ಲಿ ಸ್ಟಾರ್ಟ್ ಆಗತ್ತೆ, ಅಪ್ ಟು ಎಲ್ಲಿವರೆಗೆ ಇರತ್ತಪ್ಪ ಅಂದ್ರೆ ಸೆಪ್ಟೆಂಬರ್ ವರೆಗಿರತ್ತೆ. 4 ತಿಂಗಳು ಮಳೆ ಬರುತ್ತೆ ನಮಗೆ. ಆ ಮಳೆಯನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಾನೆ ಕರಿತೀವಿ. ಯಾಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಬರ್ತಾವಂದ್ರೆ ಭಾರತದಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳ್ತಾ ಇರ್ತವೆ, ಹಾಗಾಗಿ ಟೆಂಪರೇಚರ್ ಹೈ ಇರುತ್ತೆ, ಪ್ರೆಷರ್ ಲೋ ಇರುತ್ತೆ. ಅದೇ ಅವಧಿಯಲ್ಲಿ ಇಂಡಿಯನ್ ಓಷಿಯನ್ ಅಲ್ಲಿ ಟೆಂಪರೇಚರ್ ಲೋ ಇದ್ದು ಪ್ರೆಷರ್ ಹೈ ಆಗಿರುತ್ತೆ, ಆಗ ಸಮುದ್ರ ಗಾಳಿ ಭೂಭಾಗದ ಕಡೆ ಬೀಸಕ್ಕೆ ಸ್ಟಾರ್ಟ್ ಆಗತ್ತೆ. ಅದರಿಂದ ನಮಗೆ ಏನಾಗತ್ತಪ್ಪ ಅಂದ್ರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದು ಮಳೆಯನ್ನ ಸುರಿಸ್ತವೆ. ಹಾಗೆ ನೋಡಿ ಪಾಶ್ಚಿಮಾತ್ಯ ಅಡಚಣೆ ಅಂದ್ರೆ ಏನು ಅಂತ ನಮಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಇದನ್ನ ಈ ಒಂದು ಮ್ಯಾಪ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಂತ ಹೋಗ್ಬೋದು. ಈ ಒಂದು ಏರಿಯಾವನ್ನ ಅಬ್ಸರ್ವ್ ಮಾಡಿ. ಈ ಭಾಗ ಅಂದ್ರೆ ಇದು ಮೆಡಿಟರೇನಿಯನ್ ಸಮುದ್ರ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಮೆಡಿಟರೇನಿಯನ್ ಸಮುದ್ರ ಭಾಗ. ಈ ಮೆಡಿಟರೇನಿಯನ್ ಸಮುದ್ರ ಭಾಗದಲ್ಲಿ ಚಂಡಮಾರುತ ಉಂಟಾಗತ್ತೆ, ಸೈಕ್ಲೋನ್ ಫಾರ್ಮೇಶನ್ ಆಗತ್ತೆ. ಆ ಚಂಡಮಾರುತ ಉಂಟಾದಂತಹ ಸಂದರ್ಭದಲ್ಲಿ ಇಲ್ಲಿ ವಾತಾವರಣ ಏನಾಗುತ್ತೆ, ಬಿಸಿ ಆಗತ್ತೆ, ಗಾಳಿ ಏನಾಗುತ್ತೆ, ರೈಸ್ ಆಗತ್ತೆ. ರೈಸ್ ಆಗಿರುವಂತಹ ಗಾಳಿಯಲ್ಲಿ ಮಾಯಿಶ್ಚರ್ ಇರುತ್ತೆ, ತೇವಾಂಶವನ್ನ ಹೊಂದಿರತ್ತೆ. ಆ ತೇವಾಂಶವನ್ನ ಹೊಂದಿರುವಂತ ಗಾಳಿ ಇಲ್ಲಿ ನೋಡಿ ಇದು ಜೆಟ್ ಸ್ಟ್ರೀಮ್ಗಳು ಅಂತ ಕರಿತೀವಿ, ವಾಯುಧಾರೆ ಅಂತ ಕರೀತಾರೆ. ವಾಯುಧಾರೆ ಜೆಟ್ ಸ್ಟ್ರೀಮ್ಗಳು ಪಾಸ್ ಆಗ್ತವೆ. ನೋಡಿ ಇದನ್ನ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಪಶ್ಚಿಮದ ವಾಯುಧಾರೆಗಳು ಹರ್ಕೊಂಡ್ ಬರ್ತಾವ. ಅವು ಅಲ್ಲಿ ಸೈಕ್ಲೋನ್ ಫಾರ್ಮೇಶನ್ ಆಗಿರುವಂತಹ ಒಂದು ಏರ್ ಅನ್ನ ಏನ್ ಮಾಡುತ್ತೆ, ಎಳ್ಕೊಂಬರತ್ತೆ. ಆ ಗಾಳಿಯಲ್ಲಿ ಏನಿರತ್ತಪ್ಪ ಅಂದ್ರೆ ತೇವಾಂಶವನ್ನ ಹೊಂದಿರತ್ತೆ. ತೇವಾಂಶವನ್ನ ಹೊಂದಿರುವಂತಹ ಗಾಳಿ ಇದು ಜೆಟ್ ಸ್ಟ್ರೀಮ್ ಎಳ್ಕೊಂಬಂದು ನೋಡಿ ಇಲ್ಲಿ ಯಾವ್ಯಾವ ಭಾಗ ಕಂಡುಬರ್ತಾವ ಅಂದ್ರೆ ಇರಾನ್ ರಾಷ್ಟ್ರ ಕಂಡುಬರುತ್ತೆ, ಆಫ್ಘಾನಿಸ್ತಾನ ಕಂಡುಬರುತ್ತೆ, ಹಾಗೆ ಪಾಕಿಸ್ತಾನನೂ ಕೂಡ ಕಂಡುಬರುತ್ತೆ. ಅವೆಲ್ಲಾ ಏರಿಯಾದಲ್ಲೂ ಕೂಡ ರೈನ್ ಫಾಲ್ ಆಗ್ತಾ ಬರುತ್ತೆ. ಅದರ ಜೊತೆಗೆ ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಭಾರತದಲ್ಲಿ ನೋಡಿ ಈ ಭಾಗ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ದೆಹಲಿ ಭಾಗದಿಂದ ಇವು ಪಾಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಏರಲ್ಲಿ ಮಾಯಿಶ್ಚರ್ ಇರುತ್ತೆ, ತೇವಾಂಶವನ್ನ ಹೊಂದಿರೋದ್ರಿಂದ ಈ ಭಾಗದಲ್ಲಿ ಏನಾಗತ್ತಪ್ಪ ಅಂದ್ರೆ ಪಂಜಾಬ್, ಹರಿಯಾಣ, ದಿಲ್ಲಿ ಮತ್ತು ಉತ್ತರ ಪ್ರದೇಶ್ ಭಾಗದಲ್ಲಿ ಭಾರತದಲ್ಲಿ ಮಳೆ ಆಗತ್ತೆ. ಯಾವ ಅವಧಿಯಲ್ಲಿ ಅಂತ ಕೇಳಿದ್ರೆ ಚಳಿಗಾಲದ ಅವಧಿಯಲ್ಲಿ. ಆ ಮಳೆಯನ್ನ ಏನಂತ ಕರಿತೀವಿ, ಪಶ್ಚಿಮದ ಅಸ್ತವ್ಯಸ್ತ ಅಂತಾನು ಕೂಡ ಕರಿತೀವಿ, ಅಥವಾ ಪಾಶ್ಚಾತ್ಯ ಅಡಚಣೆಗಳು, ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಇದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋದು ಯಾವ್ದಪ್ಪ ಅಂದ್ರೆ ವಾಯುಧಾರೆ ಅಥವಾ ಜೆಟ್ ಸ್ಟ್ರೀಮ್. ಚಳಿಗಾಲದಲ್ಲಿ ಈ ಮಳೆಯಿಂದ ಏನಾಗತ್ತಪ್ಪ ಅಂದ್ರೆ ವಿಂಟರ್ ಅಲ್ಲಿ ನಾವು ಯಾವ ಕ್ರಾಪ್ ಅನ್ನ ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ವೀಟ್, ಗೋಧಿಯನ್ನ ಬೆಳಿತೀವಿ. ಈ ಮಳೆಯಿಂದ ಗೋಧಿ ಬೆಳೆಗೆ ತುಂಬಾನೇ ಯೂಸ್ಫುಲ್ ಆಗತ್ತೆ ಈ ಭಾಗದಲ್ಲಿ ಮಳೆ ಬೀಳೋದ್ರಿಂದ. ಹಾಗಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್ ಭಾಗದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯೋದಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ. ಯಾವ ಮಳೆ ಅಂತ ಕೇಳಿದ್ರೆ ಇದು ಪಶ್ಚಿಮದ ಅಡಚಣೆಯಿಂದ ಆಗುವಂತಹ ಮಳೆ. ಇದನ್ನೇ ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ನೋಡಿ ಚಳಿಗಾಲದ ಅವಧಿಯಲ್ಲಿ ಭಾರತದಲ್ಲಿ 2 ಪ್ರಮುಖ ರಾಜ್ಯಗಳು ಹೆಚ್ಚು ಮಳೆಯನ್ನ ಪಡಿತಾವೆ. ಆ 2 ರಾಜ್ಯಗಳು ನೋಡಿ ಇಲ್ಲಿ ಫಸ್ಟ್ ಅನ್ನ ನೋಡಿದಾಗ ಪಂಜಾಬ್ ರಾಜ್ಯ ಕಾಣಿಸುತ್ತೆ ನಮಗೆ.
ಪಂಜಾಬ್ ಮಳೆ ಆಗೋದು ಪಾಶ್ಚಿಮಾತ್ಯ ಅಡಚಣೆಯಿಂದ ಮಳೆ ಆದ್ರೆ, ಹಾಗೆ ಈ ಏರಿಯಾವನ್ನ ಅಬ್ಸರ್ವ್ ಮಾಡಿ ತಮಿಳುನಾಡು ಕೂಡ ಇದೇ ಅವಧಿಯಲ್ಲಿ ಹೆಚ್ಚು ಮಳೆಯನ್ನ ಪಡಿತಾ ಇರುತ್ತೆ ವಿಂಟರ್ ಸೀಸನ್ ಅಲ್ಲಿ. ತಮಿಳುನಾಡು ಯಾವ್ದ್ರಿಂದ ಮಳೆ ಪಡೆಯುತ್ತಪ್ಪ ಅಂದ್ರೆ ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ, ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ತಮಿಳುನಾಡು ಮಳೆ ಪಡೆಯುತ್ತೆ. ಹಾಗಾಗಿ ಭಾರತದ 2 ರಾಜ್ಯಗಳು ಮಳೆ ಪಡಿತಾವ ಅನ್ನೋದಾದ್ರೆ, ಒಂದು ಪಂಜಾಬ್, ಇನ್ನೊಂದು ಯಾವುದು ತಮಿಳುನಾಡು ಚಳಿಗಾಲದಲ್ಲಿ ಮಳೆ ಪಡೆಯುವಂತಹ ರಾಜ್ಯಗಳಾಗಿರ್ತವೆ. ಸೊ 2 ಕ್ಲೈಮೆಟಿಕಲ್ ಕಂಡೀಷನ್ ಎಫೆಕ್ಟ್ ಇಂದಾಗಿ ಈ ಒಂದು ರೈನ್ ಫಾಲ್ ಆಗ್ತಾ ಇರತ್ತೆ, ಅದು ನಮಗೆ ಗೊತ್ತಿರಬೇಕು. ಹಾಗಾದ್ರೆ 2ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಪಾಶ್ಚಾತ್ಯ ಅಡಚಣೆಗಳು ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಯುರೇನಿಯಂ ಗಣಿಗಾರಿಕೆ ಹೆಸರುವಾಸಿಯಾದಂತಹ ಜಾದೂಗೂಡ, ಈ ಜಾದೂಗೂಡ ಗಣಿಗಳು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದಾನೆ. ನೋಡಿ, ಆಪ್ಷನ್ ಅಲ್ಲಿ ಇರುವಂತಹ ರಾಜ್ಯಗಳು ಪಶ್ಚಿಮ ಬಂಗಾಳ ಕಂಡುಬರುತ್ತೆ, ಮಧ್ಯಪ್ರದೇಶ ಇದೆ, ಜಾರ್ಖಂಡ್ ರಾಜ್ಯ ಇದೆ, ಹಾಗೆ ಬಿಹಾರ್ ಅಂತ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ, ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರೋದು ಜಾದೂಗೂಡ ಗಣಿ. ಯಾವುದಕ್ಕೆ ತುಂಬಾ ಫೇಮಸ್ ಇದೆ ಅಂತ ಕೇಳಿದ್ರೆ ಯುರೇನಿಯಂಗೆ ಫೇಮಸ್ ಇರುವಂತಹ ಒಂದು ಏರಿಯಾವಾಗಿರತ್ತೆ. ಇದು ನೇರವಾದಂತಹ ಒಂದು ಪ್ರಶ್ನೆ ಆಗಿರತ್ತೆ, ಅರ್ಥ ಮಾಡ್ಕೋಬೇಕು. ಭಾರತದಲ್ಲೇ ಅತಿ ಹೆಚ್ಚು ಯುರೇನಿಯಂ ಭಾಗ ಕಂಡುಬರುವಂತದ್ದು ಜಾರ್ಖಂಡ್ ರಾಜ್ಯದ ಜಾದೂಗೂಡ ಭಾಗದಲ್ಲಿ ಕಂಡುಬರೋದನ್ನ ನೋಡಬಹುದು. 3ನೇ ಪ್ರಶ್ನೆಗೆ 3ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. 2 ಪರ್ವತ ಶ್ರೇಣಿಗಳ ನಡುವೆ ಪಶ್ಚಿಮಕ್ಕೆ ಹರಿಯುವಂತಹ ನದಿ ಯಾವುದು? ಸೊ 2 ಮೌಂಟೇನ್ಸ್ ಇನ್ ಬಿಟ್ವೀನ್ ಅಲ್ಲಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು ಅಂತ ಕೇಳಿರೋದು. 2 ಪರ್ವತಗಳ ನಡುವೆ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿ ಯಾವುದು? ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ, ಶರಾವತಿ ನದಿ ಅಂತ ಇದೆ, ನರ್ಮದಾ ನದಿ ಇದೆ, ಮಾಹಿ ನದಿ, ಸಬರಮತಿ ನದಿ ಅಂತ ಇದೆ. ಶರಾವತಿ ನದಿನೂ ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರು, ನರ್ಮದಾನು ಪಶ್ಚಿಮಕ್ಕೆ ಹರಿಯುತ್ತೆ, ಹಾಗೆ ಮಾಹಿನೂ ಸಬರಮತಿನೂ ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್ಸೆ. ಇಲ್ಲಿ ಶರಾವತಿ ನದಿ ಇದು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಪ್ರಮುಖ ನದಿಯಾಗಿರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ, ನೇರವಾಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಆದ್ರೆ ನರ್ಮದಾ ನದಿ ಇದೆಯಲ್ಲ, ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟಲ್ಲ. ಇದು ಪ್ರಮುಖವಾಗಿರುವಂತಹ ಒಂದು ಪರ್ವತ ಯಾವ್ದಪ್ಪ ಅಂದ್ರೆ ವಿಂಧ್ಯ ಪರ್ವತ, ಅಮರಕಂಟಕ ಭಾಗದಲ್ಲಿ ಹುಟ್ಟತ್ತೆ. ಮಧ್ಯಪ್ರದೇಶದಲ್ಲಿ ಹುಟ್ಟಿ ಈ ನದಿ ಬಂದು ಅರಬ್ಬಿ ಸಮುದ್ರವನ್ನ ಸೇರುವಂತ ಒಂದು ನದಿಯಾಗಿರುತ್ತೆ. ಮಾಹಿನೂ ಕೂಡ ಮಧ್ಯಪ್ರದೇಶ ಭಾಗದಲ್ಲಿ ಹುಟ್ಟತ್ತೆ, ಸಬರಮತಿ ಕೂಡ ಅರಾವಲಿ ಬೆಟ್ಟದಲ್ಲಿ ಹುಟ್ಟುವಂತಹ ಒಂದು ನದಿ ಆಗಿರುತ್ತೆ. ಸೊ ಇಲ್ಲಿ ಮ್ಯಾಪ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೋಬಹುದು ಯಾವ ನದಿ 2 ಬೆಟ್ಟಗಳ ನಡುವೆ ಹರಿಯತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ವಿಂಧ್ಯ ಪರ್ವತ ಶ್ರೇಣಿ, ಇದು ವಿಂಧ್ಯ ಮೌಂಟೇನ್ ರೇಂಜ್. ಆ ವಿಂಧ್ಯ ಪರ್ವತ ಶ್ರೇಣಿ ಭಾಗ ಅಮರಕಂಟಕದಲ್ಲಿ ಹುಟ್ಟೋದೆ ನರ್ಮದಾ ನದಿ. ಅದ್ರ ಕೆಳಗಡೆ ನೋಡಿ ಸಾತ್ಪುರ್ ಬೆಟ್ಟಗಳು ಕಂಡುಬರ್ತಾವೆ. ಇದು ಸಾತ್ಪುರ್ ಬೆಟ್ಟ, ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳು ಇದಾವೆ. ಆ ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳ ನಡುವೆ ಹರಿತಾ ಇರುವಂತಹ ನದಿ ಇದೆಯಲ್ಲ, ಆ ನದಿ ಯಾವ್ದಪ್ಪ ಅಂದ್ರೆ ರಿವರ್ ನರ್ಮದಾ ನದಿ. ಕ್ಲಿಯರಾ? ಅದೇ ಸಾತ್ಪುರ್ ಬೆಟ್ಟದ ಕೆಳಗಡೆ ನದಿ ಹರಿಯತ್ತೆ, ಅದು ತಾಪಿ ನದಿ ಹರಿಯುವಂತದ್ದು, ಇದು ನರ್ಮದಾ. ಹಾಗಾದ್ರೆ ನರ್ಮದಾ ನದಿ ಯಾವ 2 ಬೆಟ್ಟಗಳ ನಡುವೆ ಹರಿಯತ್ತಂದ್ರೆ ವಿಂಧ್ಯ ಪರ್ವತ ಮತ್ತು ಸಾತ್ಪುರ್ ಬೆಟ್ಟಗಳ ನಡುವೆ ಹರಿಯುವಂತಹ ನದಿ ಯಾವ್ದಪ್ಪ ಅಂದ್ರೆ ನರ್ಮದಾ. ಹಾಗಾಗಿ ಕೇಳಿರುವಂತಹ 4ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ 2ನೇದು ಸರಿಯಾಗಿರುವಂತದ್ದು. ಯಾವ ಮೌಂಟೇನ್ ಅಂತ ಕೇಳಿದ್ರೆ ವಿಂಧ್ಯ ಮತ್ತು ಸಾತ್ಪುರ್ ಬೆಟ್ಟಗಳ ನಡುವೆ ಹರಿಯತ್ತೆ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ಉದ್ದ ನದಿ ಯಾವುದಂತ ಕೇಳಿದ್ರೆ ಅದು ನರ್ಮದಾ ನದಿ ಆಗಿರುತ್ತೆ. ಪಶ್ಚಿಮಕ್ಕೆ ಹರಿಯುವಂತದ್ದು ಯಾವ್ಯಾವ ಭಾಗದಲ್ಲಿ ಹರಿಯುತ್ತೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದಲ್ಲಿ ಹರಿಯುವಂತಹ ಒಂದು ನದಿ ನರ್ಮದಾ ನದಿ ಆಗಿರುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಅಲ್ಲಿ ಒಂದಾಗಿರುವಂತದ್ದು. ನೆಕ್ಸ್ಟ್ ಹೋಗೋಣ 5ನೇ ಪ್ರಶ್ನೆಗೆ. ಲೂನಿ ನದಿಯ ನೀರು, ನೋಡಿ ಲೂನಿ ನದಿಯ ನೀರು ಏನಾಗಿರುತ್ತೆ ಅಂತ ಕೇಳಿರುವಂತದ್ದು. ಇಲ್ಲಿ ನೋಡಿ, ಸಿಹಿ ನೀರಾಗಿರತ್ತಾ, ಲೂನಿ ನದಿಯ ನೀರು ಸಿಹಿ ನೀರಾಗಿರತ್ತಾ, ಅಥವಾ ಮೇಲ್ಭಾಗದಲ್ಲಿ ಸಿಹಿ ನೀರು, ಅಪ್ಪರ್ ವ್ಯಾಲಿಯಲ್ಲಿ ಏನಾಗಿರುತ್ತೆ ಫ್ರೆಶ್ ವಾಟರ್ ಇರುತ್ತೆ, ನೆಕ್ಸ್ಟ್ ಕೆಳಭಾಗದಲ್ಲಿ ಉಪ್ಪು ನೀರು ಹರಿಯತ್ತೆ ಅಂತ, ಅಥವಾ ಉಪ್ಪು ನೀರಿನಿಂದ ಕೂಡಿರತ್ತೆ ಅಂತ. 3ನೇ ನೋಡಿ, ಉಪ್ಪು ನೀರು ಅಂತ ಇದೆ. 4ನೇದು ಮಳೆಗಾಲದಲ್ಲಿ ಸಿಹಿ ನೀರಿರತ್ತೆ, ಬೇರೆ ಋತುವಿನಲ್ಲಿ ಉಪ್ಪು ನೀರಾಗಿರತ್ತೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನೋಡ್ಬಿಡೋಣ. ನೋಡಿ, ಮೇಲ್ಭಾಗದಲ್ಲಿ ಹರಿಬೇಕಾದ್ರೆ ಸಿಹಿ ನೀರಿರತ್ತೆ, ಕೆಳಭಾಗಕ್ಕೆ ಬಂದ್ಗುಳ್ಳೇನೆ ಅದು ಉಪ್ಪು ನೀರಾಗಿ ಕನ್ವರ್ಟ್ ಆಗತ್ತೆ. ಯಾಕೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ಒಂದು ಮ್ಯಾಪ್ ಅಲ್ಲಿ ನೋಡ್ಕೋಬಿಡಿ ಯಾಕೆ ಆ ರೀತಿ ಆಗತ್ತೆ ಅಂತ ಹೇಳಿ ನೋಡ್ಬಿಡೋಣ. ಇದು ಲೂನಿ ನದಿ ಹರಿತಾ ಇರುವಂತಹ ಭಾಗ. ಕ್ಲಿಯರಾ? ಲೂನಿ ನದಿ ಹರಿತಾ ಇರುವಂತದ್ದು ಈ ಭಾಗ, ಇದೇ ಲೂನಿ ನದಿ.
ಈ ಲೂನಿ ನದಿ ಇದೆಯಲ್ಲ, ಯಾವ ಬೆಟ್ಟದಲ್ಲಿ ಹುಟ್ಟತ್ತೆ ಅಂತ ಕೇಳಿದ್ರೆ ಅರಾವಲಿ ಬೆಟ್ಟದಲ್ಲಿ ಹುಟ್ಟುವಂತಹ ಒಂದು ನದಿ. ಅರಾವಲಿ ಮೌಂಟೇನ್ ರೇಂಜ್ ಅಲ್ಲಿ ಹುಟ್ಟುವಂತಹ ಒಂದು ನದಿ ಯಾವ್ದಪ್ಪ ಅಂದ್ರೆ ಲೂನಿ ನದಿ. ಈ ಲೂನಿ ನದಿ ಇಲ್ಲಿಗೆ ಎಂಟಾಗಿದೆ ನೋಡಿ. ಇದು ಸಾಗರ ಅಥವಾ ಸಮುದ್ರವನ್ನ ಸೇರೋದಿಲ್ಲ ಅಂತ ಕರಿತೀವಿ. ಇದನ್ನ ಇನ್ಲ್ಯಾಂಡ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಆಂತರಿಕ ಅಥವಾ ಒಳನಾಡಿನ ನದಿ ಅಂತ. ಅಂದ್ರೆ ಅರ್ಥ, ಈ ನದಿ ಹುಟ್ಟಿದ ಮೇಲೆ ಸಾಗರ ಅಥವಾ ಸಮುದ್ರವನ್ನ ಸೇರ್ಬೇಕು. ಸಾಗರ ಸಮುದ್ರ ಸೇರಲ್ಲ, ಭೂಭಾಗದಲ್ಲಿ ಹಿಂಗ್ ಹೋಗುತ್ತೆ. ಹಾಗಾಗಿ ಇದನ್ನ ಇನ್ಲ್ಯಾಂಡ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ ಲೂನಿ ನದಿ ಇಲ್ಲಿ ಅರಾವಲಿ ಬೆಟ್ಟದಲ್ಲಿ ಏನ್ ಹುಟ್ಟತ್ತಲ್ಲ, ರಾಜಸ್ಥಾನದಲ್ಲಿ ಹುಟ್ಟುವಂತ ಅರಾವಲಿ ಬೆಟ್ಟದಲ್ಲಿ ಹುಟ್ಟತ್ತಲ್ಲ, ಸೊ ಅದು ರಾಜಸ್ಥಾನ ಭಾಗದಲ್ಲಿ ಹರ್ಕೊಂಡ್ ಬರ್ಬೇಕಾದ್ರೆ ಅದು ಸಿಹಿ ನೀರಾಗಿರತ್ತೆ, ಫ್ರೆಶ್ ವಾಟರ್ ಇರತ್ತೆ. ಅದು ಯಾವಾಗ ಆ ನದಿ ತಾರ್ ಡೆಸರ್ಟ್ ಏರಿಯಾಕ್ಕೆ ಎಂಟ್ರಿ ಕೊಡತ್ತಲ್ಲ, ತಾರ್ ಮರುಭೂಮಿ ಭಾಗಕ್ಕೆ ಬರತ್ತಲ್ಲ, ಆಗ ಆ ನದಿ ನೀರು ಉಪ್ಪಾಗಿ ಕನ್ವರ್ಟ್ ಆಗತ್ತೆ. ಹಾಗಾಗಿ ನೋಡಿ, ಮೇಲ್ಭಾಗದಲ್ಲಿ ಸಿಹಿ ನೀರಿರುತ್ತೆ, ಕೆಳಭಾಗದಲ್ಲಿ ಅಂದ್ರೆ ತಾರ್ ಮರುಭೂಮಿಯ ಭಾಗಕ್ಕೆ ಬಂದ್ಕೊಂಡೇನೆ ಅದು ಉಪ್ಪು ನೀರಾಗಿ ಕನ್ವರ್ಟ್ ಆಗುವಂಥದ್ದು. ಹಾಗಾಗಿ ಎರಡು ರೀತಿಯಾದಂತಹ ನೀರನ್ನ ಹೊಂದಿರುವಂತಹ ನದಿ ಯಾವ್ದಪ್ಪ ಅಂದ್ರೆ ಲೂನಿ ನದಿ ಆಗಿರುತ್ತೆ. ಇದನ್ನ ರಾಜಸ್ಥಾನದ ಜೀವ ನದಿ ಅಂತಾನೂ ಕೂಡ ಕರಿತೀವಿ. ಯಾವ ನದಿಯನ್ನ? ಲೂನಿ ನದಿಗೆ ಕರೆಯುವಂತಹ ಹೆಸರು. ಇದು ಆಂತರಿಕ ನದಿಯಾಗಿರುತ್ತೆ. ಇನ್ಲ್ಯಾಂಡ್ ರಿವರ್ ಸಿಸ್ಟಮಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಅದನ್ನ ತಿಳ್ಕೋಬಹುದು. ನೋಡಿ, ಇಲ್ಲಿ ಈ ಭಾಗದಲ್ಲಿ ನೋಡಿ ಸಬರಮತಿ ನದಿ ಇದೆ, ಇಲ್ಲಿ ಮಾಹಿ ನದಿ ಅಂತ ಕಂಡು ಬರುತ್ತೆ. ಈ ಭಾಗ ನೋಡಿ, ಇದು ನರ್ಮದಾ ನದಿ, ಹಾಗೆ ಇಲ್ಲಿ ಹರಿತಾ ಇರುವಂತದ್ದು ತಾಪಿ ನದಿ ಆಗಿರುತ್ತೆ. ಸೊ ಇವಿಷ್ಟು ಕೂಡ ಪ್ರಮುಖವಾದಂತಹ ಒಂದು ನದಿ. ಹಾಗಾದ್ರೆ ಲೂನಿ ನದಿಯ ನೀರು ಏನಾಗಿರುತ್ತೆ ಅಂತ ಕೇಳಿದ್ರೆ ಮೇಲ್ಭಾಗದಲ್ಲಿ ಸಿಹಿ ನೀರು ಮತ್ತು ಕೆಳಭಾಗದಲ್ಲಿ ಉಪ್ಪು ನೀರಿನಿಂದ ಕೂಡಿರುತ್ತೆ. 5ನೇ ಪ್ರಶ್ನೆಗೆ 2ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. 6ನೇ ಪ್ರಶ್ನೆ ಹೋಗೋಣ. ದಿಲ್ವಾರ ದೇವಾಲಯ ಇಲ್ಲಿದೆ ಅಂತ ಇದೆ. ಅಂದ್ರೆ ದಿಲ್ವಾರ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂದ್ರೆ ಎಲ್ಲಾ ಆಪ್ಷನ್ ಅಲ್ಲೂ ಕೂಡ ರಾಜಸ್ಥಾನ ಮತ್ತೆ ರಾಜಸ್ಥಾನ್ ಅಂತ ಇದೆ. ಇರೋದು ರಾಜಸ್ಥಾನ ಅಂತ ನಮಗೆ ಕ್ಲಿಯರ್ ಆಯಿತು. ಆದರೆ ರಾಜಸ್ಥಾನದಲ್ಲಿ ಎಲ್ಲಿದೆ ಅಂತ ಗೊತ್ತಿರಬೇಕು. ನೋಡಿ, ರಾಜಸ್ಥಾನದಲ್ಲಿ ಎಲ್ಲಿದೆ ಅಂತ ಕೇಳಿದಾಗ ರಾಜಸ್ಥಾನದ ಕೋಟಾದಲ್ಲಿದೆಯೋ, ಜೈಪುರದಲ್ಲಿದೆಯೋ, ಉದಯ್ಪುರದಲ್ಲಿದೆಯೋ ಅಥವಾ ಮೌಂಟ್ ಅಬುವಿನಲ್ಲಿ ಕಂಡುಬರುತ್ತೋ. ಫಸ್ಟ್ ಈ ದಿಲ್ವಾರ ಟೆಂಪಲ್ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ರಾಜಸ್ಥಾನದ ಭಾಗದಲ್ಲಿರುವಂತಹ ಮೌಂಟ್ ಅಬುವಿನಲ್ಲಿ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ 4ನೇದು ರೈಟ್ ಆನ್ಸರ್. ರಾಜಸ್ಥಾನ ಭಾಗ ಅಂದ್ರೆ ಅರಾವಲಿ ಬೆಟ್ಟ ಕಂಡು ಬರುತ್ತೆ. ಅರಾವಲಿ ಬೆಟ್ಟ, ಇದು ಅರಾವಲಿ ಬೆಟ್ಟ. ಈ ಅರಾವಲಿ ಬೆಟ್ಟದ ಭಾಗದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಹಿಲ್ ಸ್ಟೇಷನ್ ಗಿರಿಧಾಮ ಯಾವ್ದಪ್ಪ ಅಂದ್ರೆ ಮೌಂಟ್ ಅಬು. ಈ ಮೌಂಟ್ ಅಬು ಗಿರಿಧಾಮವನ್ನ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತಾನೂ ಕೂಡ ಕರೀತಾರೆ. ಕ್ವೀನ್ ಆಫ್ ವೆಸ್ಟ್ ಇಂಡಿಯಾ ಅಂತ ಹೇಳಿ. ಈ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿಯಾಗಿರುವಂತಹ ಮೌಂಟ್ ಅಬುವಿನಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಹೆಸರು ಏನಪ್ಪಾ ಅಂದ್ರೆ ದಿಲ್ವಾರ ದೇವಾಲಯ ಅಂತ. ಈ ದಿಲ್ವಾರ ಟೆಂಪಲ್ ಅನ್ನುವಂಥದ್ದು ಕಂಪ್ಲೀಟ್ ಮಾರ್ಬಲ್, ಅಮೃತ ಶಿಲೆಯಿಂದ ನಿರ್ಮಿಸಿರುವಂತಹ ದೇವಾಲಯವಾಗಿರುತ್ತೆ. ಇದು ಜೈನರ ಪವಿತ್ರವಾದಂತಹ ಒಂದು ಸ್ಥಳನೂ ಕೂಡ ಹೌದು. ಹಾಗೆ ಈ ಮೌಂಟ್ ಅಬುವಿನಲ್ಲಿ ಹೈಯೆಸ್ಟ್ ಒಂದು ಪೀಕ್ ಇದೆ. ಅಂದ್ರೆ ಅರಾವಲಿ ಬೆಟ್ಟದಲ್ಲೇ ಅತಿ ಎತ್ತರವಾದಂತಹ ಶಿಖರ ಯಾವ್ದಪ್ಪ ಅಂದ್ರೆ ಗುರು ಶಿಖರ ಅಂತ ಹೇಳಿ. ಇದು ಕೂಡ ಎಲ್ಲಿದೆ ಅಂತ ಕೇಳಿದ್ರೆ ಮೌಂಟ್ ಅಬುವಿನಲ್ಲಿ ಕಂಡು ಬರುವಂತದ್ದು. ಇಷ್ಟು ಕೂಡ ನಮಗೆ ಅರಾವಲಿ ಬೆಟ್ಟದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ದಿಲ್ವಾರ ಟೆಂಪಲ್ ಗೊತ್ತಾಯ್ತು, ಗುರು ಶಿಖರ ಗೊತ್ತಾಯ್ತು, ಹಾಗೆ ಮೌಂಟ್ ಅಬು ಕೂಡ ಎಲ್ಲವೂ ಕೂಡ ಅರಾವಲಿ ಬೆಟ್ಟದ ಸಾಲಿನಲ್ಲಿ ಕಂಡು ಬರೋದು. ಇದು 6ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ 4th ಒನ್ ರೈಟ್ ಆನ್ಸರ್ ಆಗಿರುತ್ತೆ. 7ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಪರ್ವತಗಳು ಪೂರ್ವ ಘಟ್ಟಗಳ ಭಾಗವಲ್ಲ ಅಂತ ಇದೆ. ಅಂದ್ರೆ ಈಸ್ಟರ್ನ್ ಘಾಟ್ ಅಲ್ಲಿ ಕಂಡುಬರುವಂತದ್ದು ಯಾವುದು ಅಲ್ಲ ಅಂತ ಕರೀತಾರೆ. ಈ ಕೆಳಗಿನ ಯಾವ ಪರ್ವತಗಳು ಪೂರ್ವ ಘಟ್ಟದ ಭಾಗವಲ್ಲ ಅಂತ ಕೊಟ್ಟಿರುವಂತದ್ದು. ನೋಡಿ, ಪೂರ್ವ ಘಟ್ಟ ಭಾಗ ಅಂದ್ರೆ ಭಾರತದಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಅಂತ 2 ರೀತಿ ಭಾಗವನ್ನ ಮಾಡ್ಕೊಳ್ತೀವಿ. ಇದು ವೆಸ್ಟರ್ನ್ ಘಾಟ್ಸ್, ಈ ಭಾಗದಲ್ಲಿರೋದು ಈಸ್ಟರ್ನ್ ಘಾಟ್ಸ್. ಈಗ ಈ ಪೂರ್ವ ಘಟ್ಟಗಳಲ್ಲಿರುವಂತಹ ಪರ್ವತಗಳು ಯಾವ್ಯಾವ್ದು ಸರಿ ಅಂತ ಫಸ್ಟ್ ನೋಡ್ಕೋಬೇಕು. ಫಸ್ಟ್ ಒನ್ ಇದೆ ನೋಡಿ, ಶವರಾಯ ಅಂತ ಬೆಟ್ಟ ಇದೆ, ಇದು ತಮಿಳುನಾಡು ಭಾಗದಲ್ಲಿ ಕಂಡುಬರುವಂಥದ್ದು. ಜಾವಡಿ ಬೆಟ್ಟ ಅಂತ ಇದೆ, ಇದು ಕೂಡ ತಮಿಳುನಾಡು ಭಾಗದಲ್ಲಿ ಕಂಡುಬರುತ್ತೆ. ನಲ್ಲಮಲ್ಲ ಬೆಟ್ಟ ಅಂತ ಇದೆ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಾವ. ಈ 3 ಬೆಟ್ಟಗಳು ಕೂಡ ಯಾವ ಭಾಗದಲ್ಲಿ ಕಂಡುಬರ್ತಾವ ಅಂದ್ರೆ ಇವು ಪೂರ್ವ ಘಟ್ಟಗಳಲ್ಲಿ ಕಂಡುಬರುವಂತದ್ದು. ಯಾವ ಕಡೆ ಇದೆ? ಇವು ಪೂರ್ವ ಘಟ್ಟಗಳಲ್ಲಿ ಕಂಡುಬರ್ತವೆ. ಶವರಾಯ, ಜಾವಡಿ ಮತ್ತು ನಲ್ಲಮಲ್ಲ ಹಿಲ್ಸ್ ಅಂತ ಹೇಳಿ.
ಹಾಗಾದ್ರೆ 3 ಆ ಕಡೆ ಬರ್ತಾವಂದ್ರೆ ಪೂರ್ವ ಘಟ್ಟಗಳ ಭಾಗವಲ್ಲ ಅಂತ ಅನ್ನೋದಾದ್ರೆ ಸರಿಯಾದಂತ ಉತ್ತರ ಯಾವುದು? ಅಣ್ಣಾಮಲೈ ಬೆಟ್ಟ ಅನ್ನೋದು ಪೂರ್ವ ಘಟ್ಟದ ಭಾಗ ಅಲ್ಲ. ಹಾಗಾದ್ರೆ ಅಣ್ಣಾಮಲೈ ಬೆಟ್ಟ ಅನ್ನುವಂಥದ್ದು ಯಾವ ಭಾಗಕ್ಕೆ ಸೇರಿರುವಂತದ್ದು? ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಕಂಡುಬರುತ್ತೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಮೌಂಟೇನ್ ಯಾವ್ದಪ್ಪ ಅಂದ್ರೆ ಅಣ್ಣಾಮಲೈ ಅಂತ ಕರೆಯುವಂಥದ್ದು. ಈ ಅಣ್ಣಾಮಲೈ ಬೆಟ್ಟ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಸ್ಟೇಟ್ ಯಾವುದು? ಕೇರಳ ರಾಜ್ಯದಲ್ಲಿ ಕಂಡುಬರೋದು ಅಣ್ಣಾಮಲೈ ಬೆಟ್ಟ. ಅಣ್ಣಾಮಲೈ ಬೆಟ್ಟದಲ್ಲಿ ಒಂದು ಪೀಕ್ ಇದೆ, ಅನೈಮುಡಿ ಅಂತ. ಈ ಅನೈಮುಡಿ ಅಂತ ಏನಿದೆಯಲ್ಲ, ಅನೈಮುಡಿ ಪಶ್ಚಿಮ ಘಟ್ಟಗಳಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಹೈಯೆಸ್ಟ್ ಪೀಕ್ ಇನ್ ವೆಸ್ಟರ್ನ್ ಘಾಟ್ಸ್ ಅಂತ ಕೇಳಿದ್ರೆ ಅದು ಅನೈಮುಡಿ. ಅನೈಮುಡಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಅದು ಕೇರಳ ರಾಜ್ಯದಲ್ಲಿ ಕಂಡು ಬರುವಂತದ್ದು. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 4ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ಹೋಗೋಣ. ಕೊಲೆರು ಸರೋವರವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಇದೆ. ಕೊಲೆರು ಲೇಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಕೇರಳ ರಾಜ್ಯ ಅಂತ ಇದೆ, ಆಂಧ್ರ ಪ್ರದೇಶ ಇದೆ, ತಮಿಳುನಾಡು ಇದೆ, ಒಡಿಸ್ಸಾ ರಾಜ್ಯ ಅಂತ ಕಂಡು ಬರುತ್ತೆ. ಕೊಲೆರು ಸರೋವರ ಇರುವಂತದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸ್ಟೇಟ್ ಯಾವುದು? ಆಂಧ್ರ ಪ್ರದೇಶ್. ಕೊಲೆರು ಸರೋವರದ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಯಾವ ಕೆಟಗರಿಯ ಸರೋವರ ಅಂತ ಕೇಳಿದ್ರೆ ಇದು ಸಿಹಿ ನೀರಿನ ಸರೋವರ, ಫ್ರೆಶ್ ವಾಟರ್ ಲೇಕ್ ಆಗಿರತ್ತೆ. ಕೊಲೆರು ಸರೋವರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತದ್ದು. ನೋಡಿ, ಈ ಒಂದು ಸರೋವರ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಭಾರತದಲ್ಲೇ ಆಳವಿಲ್ಲದಂತಹ ಸರೋವರ ಯಾವುದು ಅಂತ ಕೇಳಿದ್ರೆ ಅದು ಕೊಲೆರು ಸರೋವರವಾಗಿರುತ್ತೆ, ಆಂಧ್ರ ಪ್ರದೇಶ್. ಹಾಗೆ ಕೇರಳ ರಾಜ್ಯದಲ್ಲಿ ನೋಡಿದಾಗ ವೆಂಬನಾಡು ಅಂತ ಲೇಕ್ ಇದೆ, ವೆಂಬನಾಡು ಲೇಕ್ ಅಂತ ಇದೆ. ಮತ್ತೊಂದು ಅಷ್ಟಮುಡಿ ಸರೋವರ ಅಂತಾನು ಕೂಡ ಕಂಡುಬರುತ್ತೆ. ಈ ವೆಂಬನಾಡು ಲೇಕ್ ಇದೆಯಲ್ಲ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಒಂದು ಲಾಗೂನ್ ಲೇಕ್ ಅಂತ ಕರಿತೀವಿ, ಅಂದ್ರೆ ಸಾಗರ ಅಥವಾ ಸಮುದ್ರ ನೀರಿನಿಂದ ನಿರ್ಮಾಣಗೊಂಡಂತಹ ಒಂದು ಸರೋವರ ವೆಂಬನಾಡು ಲೇಕ್. ಈ ಸರೋವರ ಭಾರತದಲ್ಲೇ ಅತಿ ಉದ್ದವಾದಂತಹ ಸರೋವರ. ಅವರೇಜ್ 95 ಕಿಲೋಮೀಟರ್ ಅಷ್ಟು ಲೆಂತ್ ಇರೋದ್ರಿಂದ ವೆಂಬನಾಡು ಅನ್ನುವಂಥದ್ದು ಭಾರತದ ಅತಿ ಉದ್ದವಾದಂತಹ ಸರೋವರವಾಗಿರುತ್ತೆ, ಅದು ಗೊತ್ತಿರಲಿ. ನೆಕ್ಸ್ಟ್ ತಮಿಳುನಾಡು ಭಾಗ ಅಂತ ಕೇಳಿದ್ರೆ ಪುಲ್ಲಿಕಾಟ್ ಲೇಕ್ ಕಂಡು ಬರುತ್ತೆ. ತಮಿಳುನಾಡು ಆಂಧ್ರದ 2 ಭಾಗದಲ್ಲಿ ಕಂಡು ಬರುತ್ತೆ ಪುಲ್ಲಿಕಾಟ್ ಸರೋವರ ಅಂತ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತೆ ಚಿಲ್ಕಾ ಸರೋವರ. ಚಿಲ್ಕಾ ಲೇಕ್ ಯಾವ ಸ್ಟೇಟ್ ಅಲ್ಲಿ ಇದೆ? ಅದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂತದ್ದು. ಕೇಳಿರುವಂತಹ 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ 2ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ಹೋಗೋಣ. ರಾಷ್ಟ್ರೀಯ ಜಲಮಾರ್ಗ 1 ಸಂಪರ್ಕಿಸುವ ಸ್ಥಳಗಳು ಯಾವುದು ಅಂತ. ಇಲ್ಲಿ ರಾಷ್ಟ್ರೀಯ ಜಲಮಾರ್ಗ ನ್ಯಾಷನಲ್ ವಾಟರ್ ವೇಸ್ ಅಂತ ಕಂಡು ಬರ್ತಾವ. ಆ ನ್ಯಾಷನಲ್ ವಾಟರ್ ವೇಸ್ ಅಂದ್ರೆ ನದಿಗಳ ಮೂಲಕ ಅಥವಾ ಬ್ಯಾಕ್ ವಾಟರ್ ಮೂಲಕವಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತೀವಿ. ಅದನ್ನ ನ್ಯಾಷನಲ್ ಹೈವೇ ಅಂತ ಏನ್ ಕರಿತೀವೋ ಹಾಗೆ ನ್ಯಾಷನಲ್ ವಾಟರ್ ವೇಸ್ ಅಂತ ಬರ್ತಾವ. ಆ ನ್ಯಾಷನಲ್ ವಾಟರ್ ವೇಸ್ ಅಲ್ಲಿ ಕೇಳಿರುವಂತ ವಾಟರ್ ವೇ ಯಾವ್ದಪ್ಪ ಅಂದ್ರೆ ನಂಬರ್ 1 ಅಂದ್ರೆ NW1 ಅಂತ. ಹಾಗಾದ್ರೆ NW1 ಅನ್ನುವಂಥದ್ದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ? ಆಪ್ಷನ್ ನೋಡಿ, ಅಲಹಾಬಾದ್ ಟು ಹಾಲ್ಡಿಯಾ, ಶಾದಿಯಾ ಟು ದುಬ್ರಿ, ಕೊಲ್ಲಂ ಟು ಕೊಟ್ಟಾಪುರಂ, ಕಾಕಿನಾಡು ಟು ಪುದುಚೇರಿ ಅಂತ ಇದೆ. ಇದನ್ನ ನಾವು ಮ್ಯಾಪ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗತ್ತೆ. ಯಾವ ರೀತಿ ಅಂತೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಅಲಹಾಬಾದ್ ಟು ಹಾಲ್ಡಿಯಾ ಅಂತ ಇದೆ ಈ ಭಾಗ. ಇದು ಅಲಹಾಬಾದ್ ಇಂದ ಸ್ಟಾರ್ಟ್ ಆಗಿ ಹಾಲ್ಡಿಯಾಕ್ಕೆ ಕನೆಕ್ಟ್ ಮಾಡ್ತಾ ಇರುವಂತಹ ಒಂದು ವಾಟರ್ ವೇಸ್ ಆಗಿರುತ್ತೆ. ಅಲಹಾಬಾದ್ ನಿಂದ ಹಾಲ್ದಿಯಾಕ್ಕೆ ಬರ್ತಾ ಇರುವಂತಹ ಈ ಒಂದು ವಾಟರ್ ವೇಸ್ ಯಾವ ನದಿಯಿಂದ ಆಗಿರೋದಪ್ಪ ಅಂದ್ರೆ ರಿವರ್ ಗಂಗಾ ನದಿ, ಗಂಗಾ ಭಾಗೀರಥಿ ನದಿಯಿಂದ ಆಗಿರುವಂತಹ ಒಂದು ಜಲಮಾರ್ಗವಾಗಿರುತ್ತೆ. ಗಂಗಾ ನದಿ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಈ ಒಂದು ವಾಟರ್ ವೇಸ್ ಉತ್ತರ ಪ್ರದೇಶ ಅಲಹಾಬಾದ್ ಇಂದ ಹಾಲ್ಡಿಯಾ ವೆಸ್ಟ್ ಬೆಂಗಾಲ್ ವರೆಗೂ ಕೂಡ ಕಂಡು ಬರುತ್ತೆ. ಸೊ ಈ ಭಾಗದಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಸಾಗಿಸುವಂತ ಕೆಲಸವನ್ನ ಈ ಒಂದು ಮಾರ್ಗದ ಮೂಲಕ ಮಾಡ್ಕೊಂತೀವಿ. ಇದನ್ನೇ NW1 ಅಂತ ಕರಿತೀವಿ. ಹಾಗಾದ್ರೆ NW1 ಸಂಪರ್ಕಿಸೋದು ಎಲ್ಲಿಂದ? ಅಲಹಾಬಾದ್ ನಿಂದ ಹಾಲ್ಡಿಯಾಕ್ಕೆ ಕನೆಕ್ಟ್ ಮಾಡುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಕೇಳಿದ್ರೆ ಒಂದೇದು ರೈಟ್ ಆನ್ಸರ್ ಆಗಿರುತ್ತೆ. ಇದು NW1. ಹಾಗೆ ಭಾರತದ ಅತಿ ಉದ್ದ ರಾಷ್ಟ್ರೀಯ ಜಲಮಾರ್ಗ ಯಾವುದು ಅಂತ ಕೇಳಿದ್ರೆ ಅದು NW1. ಕ್ಲಿಯರಾ? ಇದು ನೋಡಿ 1620 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿದೆ NW1. ಹಾಗೆ NW2 ಇದೆಯಲ್ಲ, ಇದೇ ಸಾದಿಯಾ ಟು ಡುಬ್ರಿಗೆ ಕನೆಕ್ಟ್ ಮಾಡುತ್ತೆ. ಈ ಭಾಗವನ್ನ ಅಬ್ಸರ್ವ್ ಮಾಡಿ, ಈ ಭಾಗದಲ್ಲಿ ಕಂಡುಬರುತ್ತೆ. ಸಾದಿಯಾ ಟು ಡುಬ್ರಿ ಅಸ್ಸಾಂ ಭಾಗದಲ್ಲಿ ನಾವು ನೋಡಬಹುದು.
ಈ ಒಂದು ನದಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಬ್ರಹ್ಮಪುತ್ರ ನದಿಗೆ ನಿರ್ಮಾಣವಾಗಿರುವಂತಹ ಒಂದು ವಾಟರ್ ವೇಸ್ ಆಗಿರುತ್ತೆ. ಇದನ್ನ NW2 ಅಂತಾನೆ ಕರಿತೀವಿ. ಹಾಗೆ ನೋಡಿ ಕೊಲ್ಲಂ ಟು ಕೊಟ್ಟಾಪುರಂ. ಕೊಲ್ಲಂ ಟು ಕೊಟ್ಟಾಪುರಂ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರುವಂತದ್ದು. ಇದು ಬ್ಯಾಕ್ ವಾಟರ್ ಅಲ್ಲಿ ಮಾಡಿರುವಂತಹ ಒಂದು ಜಲ ಮಾರ್ಗವಾಗಿರುತ್ತೆ ಕೊಲ್ಲಂ ಟು ಕೊಟ್ಟಾಪುರಂ. ಈ ಕೊಲ್ಲಂ ಟು ಕೊಟ್ಟಾಪುರಂ NW3 ಆಗಿರುತ್ತೆ. ನೆಕ್ಸ್ಟ್ ನೋಡಿ ಕಾಕಿನಾಡು ಟು ಪುದುಚೇರಿ ಈ ಕಡೆ ಬರುತ್ತೆ. ಕಾಕಿನಾಡು ಟು ಪುದುಚೇರಿ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಭಾಗದಲ್ಲಿ ಕಂಡು ಬರುವಂತದ್ದು. ಈ ಒಂದು ಕಾಕಿನಾಡು ಟು ಪುದುಚೇರಿ ಈ ಒಂದು ಏರಿಯಾದಲ್ಲಿ ನೋಡ್ತೀವಿ. ಇಲ್ಲಿ ಕೃಷ್ಣ ಮತ್ತು ಗೋದಾವರಿ ಭಾಗದಲ್ಲಿ ಕಂಡು ಬರುವಂತಹ ಒಂದು ಜಲ ಮಾರ್ಗವಾಗಿರುತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದ್ರೆ 1ನೇದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೋಗೋಣ. ಮಯನ್ಮಾರ್ ಜೊತೆ ಸಾಮಾನ್ಯ ಗಡಿಯನ್ನ ಹೊಂದಿರುವಂತಹ ಭಾರತದ ರಾಜ್ಯಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಅಲ್ಲಿ ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ ಅಂತ ಇದೆ. ನೋಡಿ ಮಿಜೋರಾಂ ಇದೆ, ತ್ರಿಪುರಾ, ಮೇಘಾಲಯ, ಅಸ್ಸಾಂ ಅಂತ ಇದೆ. ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್ ಅಂತ ಇದೆ. ನೋಡಿ ಅಸ್ಸಾಂ, ಮಣಿಪುರ, ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಹಾಗೆ ಅರುಣಾಚಲ್ ಪ್ರದೇಶ್, ಮಣಿಪುರ, ತ್ರಿಪುರಾ, ಮೇಘಾಲಯ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದು ಬರುತ್ತೆ ಗೊತ್ತಾ? ಒಂದು ಅರುಣಾಚಲ್ ಪ್ರದೇಶ್ ಗಡಿಯನ್ನ ಹಂಚಿಕೊಂಡಿದೆ. 2ನೇದು ನಾಗಾಲ್ಯಾಂಡ್ ಗಡಿಯನ್ನ ಹಂಚಿಕೊಂಡಿದೆ. ನೋಡಿ ನಾಗಾಲ್ಯಾಂಡ್ ಇದೆ, ಹಾಗೆ ಅರುಣಾಚಲ್ ಪ್ರದೇಶ್ ಇದೆ. ಅದರ ಜೊತೆಗೆ ಮಣಿಪುರ ಗಡಿಯನ್ನ ಹಂಚಿಕೊಂಡಿದೆ. ಮಿಜೋರಾಮು ಕೂಡ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 2ನೇದು ರೈಟ್ ಆನ್ಸರ್. ಅದನ್ನ ನೀವು ಮ್ಯಾಪ್ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಕೋಬಹುದು. ನೋಡಿ ಈ ಭಾಗ ಈಗ ಇದು ಮಯನ್ಮಾರ್ ರಾಷ್ಟ್ರ. ಈ ಕಡೆ ನೋಡಿ ಮಿಜೋರಾಂ ಇದೆ, ಮಣಿಪುರ ಇದೆ, ನಾಗಾಲ್ಯಾಂಡ್ ಇದೆ, ಮತ್ತೆ ಅರುಣಾಚಲ್ ಪ್ರದೇಶ್. 4 ರಾಜ್ಯಗಳು ಮಯನ್ಮಾರ್ ರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತದ್ದು. ಹಾಗೆ ನೋಡಿ ಚೀನಾ ಅಂತ ಬಂದಾಗ ಲಡಾಖ್ ಗಡಿಯನ್ನ ಹಂಚಿಕೊಂಡಿದೆ, ಹಿಮಾಚಲ್ ಪ್ರದೇಶ್ ಇದೆ, ಉತ್ತರಾಖಂಡ್ ರಾಜ್ಯ ಗಡಿ ಹಂಚಿಕೊಂಡಿದೆ, ಅಲ್ಲಿಂದ ಸಿಕ್ಕಿಂ ಇದೆ, ಮತ್ತೆ ಅರುಣಾಚಲ್ ಪ್ರದೇಶ್. 5 ರಾಜ್ಯಗಳು, 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶ. ಹಾಗೆ ಭೂತಾನ್ ಅಂತ ನೋಡಿ ಈ ಕಡೆ ಸಿಕ್ಕಿಂ ಇದೆ, ಆ ಕಡೆ ವೆಸ್ಟ್ ಬೆಂಗಾಲ್ ನೋಡ್ತೀವಿ, ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಗಡಿಯನ್ನ ಹಂಚಿಕೊಂಡಿದೆ. ನೇಪಾಳಕ್ಕೆ ಬಂದಾಗ ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತೆ ಉತ್ತರ ಪ್ರದೇಶ್, ಉತ್ತರಾಖಂಡ್ ರಾಜ್ಯಗಳು ಗಡಿ ಹಂಚಿಕೊಂಡಿರುವಂತದ್ದು. ಹಾಗೆ ಆಫ್ಘಾನಿಸ್ತಾನ ಅಂತ ಕೇಳಿದ್ರೆ ಕೇವಲ ಲಡಾಖ್ ಮಾತ್ರ ಗಡಿ ಹಂಚಿಕೊಂಡಿದೆ. ಪಾಕಿಸ್ತಾನಕ್ಕೆ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ್ ಲಡಾಖ್ ಗಡಿಯನ್ನ ಹಂಚಿಕೊಂಡಿದೆ. ಈ ರೀತಿ ಒಂದೊಂದು ರಾಷ್ಟ್ರಗಳನ್ನ ಕೊಟ್ಬಿಟ್ಟು ಯಾವ ರಾಜ್ಯಗಳು ಗಡಿಯನ್ನ ಹಂಚಿಕೊಂಡಿದ್ದಾವ ಅಂತಾನು ಕೂಡ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ. ಅಂದ್ರೆ ಮ್ಯಾಪ್ ಅನ್ನ ಚಂದಾಗಿ ರೀಡ್ ಮಾಡ್ಬೇಕಾಗತ್ತೆ. ಮ್ಯಾಪ್ ಮೂಲಕವಾಗಿ ಹಲವಾರು ಪ್ರಶ್ನೆಗಳು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಬರ್ತಾನೆ. ಕ್ಲಿಯರ್ ಸ್ನೇಹಿತರೆ? ನೋಡಿ ಇವು 10 ಪ್ರಮುಖವಾದಂತಹ ಪ್ರಶ್ನೆಗಳು ಈ ಒಂದು ಎಕ್ಸಾಮಿಗೆ ಯಾವ ರೀತಿ ಯೂಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಕೂಡ ಚರ್ಚೆ ಮಾಡಿದ್ದೀವಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಅನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.